ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್. ಸೊ ಸ್ನೇಹಿತರೆ, ಈ ದಿನ ನಾವು ಆದರ್ಶ ವಿದ್ಯಾಲಯದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನವೋದಯ ಅರ್ಜಿ ಸಲ್ಲಿಸ್ತಿದ್ದೀರಿ ನೀವೆಲ್ಲ. ಓಕೆ, ಇನ್ನು ಕೆಲವೊಬ್ರು ಸಲ್ಲಿಸ್ತಾ ಇದ್ದೀರಿ. ಕೊನೆಯ ದಿನಾಂಕ ಬಂದು ನಿಮಗೆ 23ನೇ ತಾರೀಕು, ಇದೇ ತಿಂಗಳು ಅಂದ್ರೆ 9ನೇ ತಿಂಗಳು 23ನೇ ತಾರೀಕು 2024. ಓಕೆ, ಸೊ ಅದೇ ರೀತಿಯಾಗಿ ಮುರಾರ್ಜಿ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ನನ್ನ ಒಂದು ಚಾನೆಲ್ನಲ್ಲಿ ನೀವು ನೋಡ್ಕೊಳ್ಬಹುದು. ಓಕೆ, ಸೊ ನಾವು ಆದರ್ಶ ವಿದ್ಯಾಲಯದ್ದು ಯಾವತ್ತು ಪ್ರಕಟ ಆಗುತ್ತೆ ಅರ್ಜಿ, ಮತ್ತೆ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ನಂತರದಲ್ಲಿ ಅದಕ್ಕೆ ಬೇಕಾದಂತ ದಾಖಲೆಗಳು. ಸ್ನೇಹಿತರೆ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಹೆಚ್ಚಾಗಿ ಹಳ್ಳಿಯಲ್ಲಿರುವಂತ ಪಾಲಕರು ಈ ವಿಡಿಯೋನ ಕಂಪಲ್ಸರಿಯಾಗಿ ನೋಡಬೇಕು. ಯಾಕಂದ್ರೆ ಸರ್ ನಮಗೆ ಅರ್ಜಿ ಯಾವಾಗ ಕರೀತಾರಂತನೂ ಕೂಡ ಗೊತ್ತಿಲ್ಲ, ನಂತರದಲ್ಲಿ ಅರ್ಜಿ ನಮಗೆ ಗೊತ್ತಿರಲಿಲ್ಲ, ಸೊ ನಮಗೆ ಬಹಳಷ್ಟು ಕಷ್ಟಗಳಿದೆ, ಸಮಸ್ಯೆ ಇದೆ ಫೀಸ್ ಕಟ್ಟಲಿಕ್ಕೆ, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು, ಎಲ್ಲರ ತರ ಆಗ್ಬೇಕು ಅನ್ನುವಂತ ಆಶಾಭಾವನೆಯನ್ನ ಹೊಂದಿರ್ತೀರ. ಓಕೆ, ಸೊ ಅಂಥವ್ರಿಗೋಸ್ಕರ ಈ ಮುರಾರ್ಜಿ ಮತ್ತೆ ಆದರ್ಶ ವಿದ್ಯಾಲಯಗಳ ಬಗ್ಗೆ ನಿಮಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಓಕೆ, ಸೊ ಅಂಥವರು ಮೊದಲು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಅತ್ಯುತ್ತಮವಾದಂತ ವಿಡಿಯೋಗಳನ್ನ, ನಿಮಗೆ ಉಪಯುಕ್ತಕರವಾಗ್ತಕ್ಕಂತಹ ಸ್ಟಡಿ ಮಟೀರಿಯಲ್ಗಳನ್ನು ನಾನು ವಿಡಿಯೋಸ್ ಅಲ್ಲಿ ಹಾಕ್ತಾ ಇರ್ತೀನಿ. ಸ್ಪೆಷಲ್ ಆಗಿ ಫ್ರೀ ಆಫ್ ಎಜುಕೇಶನ್ ಇರುವಂತಹ ಶಾಲೆಗಳು ಯಾವಿದಾವೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಅದಕ್ಕೆ ಬೇಕಾದಂತಹ ಪ್ರವೇಶ ಪರೀಕ್ಷೆಗೆ ಬೇಕಾದಂತಹ ತರಬೇತಿ ಕೂಡ ನಮ್ಮ ಒಂದು ಚಾನಲ್ ಮುಖಾಂತರ ನಿಮಗೆ ವಿಡಿಯೋಸ್ ಮುಖಾಂತರ ಆಗ್ತಾ ಇರ್ತೀನಿ. ಓಕೆ, ಸೊ ಯಾರಾದ್ರೂ ಕೊಪ್ಪಳದಲ್ಲಿ ಇರೋರಾದ್ರೆ ನಿಮಗೆ ಆದರ್ಶ, ಮುರಾರ್ಜಿ, ನವೋದಯ, ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಸಂಜೆ ಸಮಯದಲ್ಲಿ ನಮ್ಮ ಈವ್ನಿಂಗ್ ಕ್ಲಾಸಸ್ ನಡೆಯುತ್ತೆ ಕೊಪ್ಪಳ ಸಿಟಿಯಲ್ಲಿರುವಂತಹ ಮಕ್ಕಳಿಗಾಗಿ. ಸೊ ಆಸಕ್ತಿ ಉಳ್ಳಂತ ಪಾಲಕರಿದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದ್ರ ಮುಖಾಂತರ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಮಕ್ಕಳನ್ನ ನಮ್ಮೊಂದು ಸಂಸ್ಥೆಗೆ ಜಾಯಿನ್ ಮಾಡಿಸ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅವಾಗ್ಲೇನೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಶನ್ ನಮ್ಮ ಒಂದು ವಿಡಿಯೋ ಏನು ಅಪ್ಡೇಟೆಡ್ ಆಗ್ತೀನಿ ಮೊದಲು ನಿಮಗೆ ಒಂದು ಈ ವಿಡಿಯೋ ತಲುಪುತ್ತೆ. ಓಕೆ, ಸೊ ಡೈರೆಕ್ಟ್ ಆಗಿ ನಾವು ವಿಡಿಯೋಗೆ ಹೋಗ್ಬಿಡೋಣ ಸ್ನೇಹಿತರೆ. ಅರ್ಜಿ ಯಾವತ್ತು ಪ್ರಾರಂಭ ಆಗುತ್ತೆ, ಯಾರು ಸಲ್ಲಿಸಬಹುದು, ಬೇಕಾಗ್ತಕ್ಕಂಥ ದಾಖಲೆಗಳು ಯಾವುದು. ಓಕೆ, ಸೊ ಪ್ರತಿಯೊಂದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮುರಾರ್ಜಿಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನಮ್ಮ ಒಂದು ಚಾನಲ್ ಅಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಬಹುದು. ಓಕೆ, ರೈಟ್. ಸೊ ನಾವು ನೋಡೋದಾದ್ರೆ ಈ ಅರ್ಜಿ ಸಲ್ಲಿಸಬಹುದು, ಯಾರು ಸಲ್ಲಿಸಬಹುದು ಅರ್ಜಿಯನ್ನ ಅಂದ್ರೆ, ಈ ವರ್ಷ ನಾನು ವಿಡಿಯೋ ಮಾಡ್ತಾ ಇರೋದು 2024ನೇ ವರ್ಷ, ಅಂದ್ರೆ 9ನೇ ತಿಂಗಳಿನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಮ ಮಕ್ಕಳು ಯಾರು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ, ಅದು ಸರ್ಕಾರಿ ಶಾಲೆಗಳಿರ್ಬೋದು, ಖಾಸಗಿ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಇರ್ಬೋದು. ಓಕೆ, ಯಾವುದೇ ಮೀಡಿಯಂ ಇರಲಿ, CBSE ಅಲ್ಲಿ ಓದ್ತಿರ್ಲಿ, ICIC ನಲ್ಲಿ ಓದ್ತಾ ಇರಲಿ, ಇಲ್ಲಾಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರಲಿ, ಸೊ ಪ್ರತಿಯೊಂದು ಮಕ್ಕಳು ಈ ಒಂದು ಶಾಲೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ನಂತರ ಈ ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ಕೊಳ್ತಾರೆ. ಓಕೆ, 6ನೇ ತರಗತಿಯಿಂದ ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓಕೆ, ನಂತರದಲ್ಲಿ ಈ ಒಂದು ಅರ್ಜಿಯನ್ನ ಯಾವಾಗ ಕರೀತಾರೆ ಸರ್? ಈಗ ಆಲ್ರೆಡಿ ನವೋದಯ ಮುಂದಿನ ವರ್ಷಕ್ಕೆ ಕರೆದಿದ್ದಾರೆ, ಈಗ ಮುರಾರ್ಜಿ ಕೂಡ ಕರೀತಾರೆ, ಆದರ್ಶ ಯಾವಾಗ ಕರೀತಾರೆ? ಸೊ ಅರ್ಜಿ ನೋಡೋದಾದ್ರೆ ಬರುವಂತಹ 2025 ಜಾನ್ವರಿ ತಿಂಗಳಿನಲ್ಲಿ ಕರೀತಾರೆ. ಅಂದ್ರೆ ಹೋದ ವರ್ಷ ನಾವು 2023-24 ನಾವು ನೋಡುವಾಗ 2024ನೇ ಇಸ್ವಿನಲ್ಲಿ ಮೊನ್ನೆ ಎಕ್ಸಾಮ್ ಬರೆದ್ರು ಮಕ್ಕಳು, ಒಂದು 4-5 ತಿಂಗಳು ಬಿಫೋರ್ ಅಲ್ವಾ, ಒಂದ್ ಸ್ವಲ್ಪ ದಿನದಿಂದ ಈಗ ಸೆಲೆಕ್ಟ್ ಆದ್ರು ಮಕ್ಕಳು. ಅವರೆಲ್ಲ ಜಾನ್ವರಿ ತಿಂಗಳಿನಲ್ಲಿ 17ನೇ ತಾರೀಕಿಂದ ಪ್ರಾರಂಭ ಆಗಿತ್ತು. ಸೊ ಅದೇ ರೀತಿಯಾಗಿ ಈ ವರ್ಷ, ನೆಕ್ಸ್ಟ್ ವರ್ಷ ಕೂಡ ಅದೇ ರೀತಿಯಾಗಿ ಬರುವಂತಹ ಜಾನ್ವರಿ ತಿಂಗಳಿನಲ್ಲಿ ನಿಮಗೆ ಅರ್ಜಿಯನ್ನ ಕರೀತಾರೆ. ಸೊ ಕಂಪಲ್ಸರಿಯಾಗಿ ನೀವು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನಾನು ಎಕ್ಸಾಕ್ಟ್ ಡೇಟ್ಗಳು ಕೂಡ ನಿಮಗೆ ಕೊಡ್ತೀನಿ. ಓಕೆ, ಹಾಗಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಬರುತ್ತೆ, ನೀವು ಫ್ರೀ ಇರುವಾಗ ನೋಡ್ತಾ ಇದ್ರೆ ನಿಮಗೊಂದು ಮಾಹಿತಿ ಗೊತ್ತಾಗತ್ತೆ. ಸೊ ಜಾನ್ವರಿ ತಿಂಗಳಿನಲ್ಲಿ ನಾವು ಹಾಕಿದ್ರೆ ಸರ್ ಪರೀಕ್ಷೆ ಯಾವಾಗ ಬರಿಬೇಕಾಗತ್ತೆ? ಫೆಬ್ರವರಿ ತಿಂಗಳ ಅಂತ್ಯ
ಅಂದ್ರೆ ಫೆಬ್ರವರಿ ತಿಂಗಳ ಲಾಸ್ಟ್ ವೀಕ್ ಅಲ್ಲಿ ಬರಿಬೇಕಾಗತ್ತೆ. ಬಿಟ್ರೆ ಮಾರ್ಚ್ ತಿಂಗಳಿನಲ್ಲಿ ಕೊಟ್ಟೆ ಕೊಡ್ತಾರೆ 100%. ಇದು 2 ತಿಂಗಳು ಅಂತ್ಯ, ಲಾಸ್ಟ್ ವೀಕ್ ಫೆಬ್ರವರಿ ಬಿಟ್ರೆ ಫಸ್ಟ್ ವೀಕ್ ಮಾರ್ಚ್ ಒಳಗಡೆ ಎಕ್ಸಾಮ್ ಇರುತ್ತೆ. ಮೊನ್ನೆ ಬರೆದಿದ್ದು ಫಸ್ಟ್ ವೀಕ್ ಮಾರ್ಚ್, ಅಂದ್ರೆ 3ನೇ ತಾರೀಕು ಮಕ್ಕಳು ಆದರ್ಶ ಎಕ್ಸಾಮಿನೇಷನ್ಸ್ ಬರೆದಿದ್ದಾರೆ. ಓಕೆ, ಸೊ ಹಾಗಾದ್ರೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಸ್ನೇಹಿತರೆ ನೋಡಿ, ಈ ದಾಖಲೆಗಳನ್ನ ಮೊದಲು ತೆಗಿಸ್ಬಿಡಿ. ಆ ಅರ್ಜಿ ಕರೆದಿರ್ತಾರೆ. ಮೊನ್ನೆ ನವೋದಯ ಬರೆಯುವಾಗ ಎಷ್ಟೋ ಪಾಲಕರು ನನಗೆ, ಸರ್ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಟ್ರೈ ಅಗೇನ್ ಅಂತ ಬಹಳಷ್ಟು ಸಮಸ್ಯೆನ ಅನುಭವಿಸ್ತಾ ಇದೀವಿ ನಾವು. ಈಗ ನೀವು ವಾಸಸ್ಥಳ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಿದ್ರಿ, ಬಟ್ ಆ ದಾಖಲೆ ನಮ್ಮಲ್ಲಿ ಇಲ್ಲ ಇವಾಗೆ ಅಂತ ಹೇಳ್ತೀರಾ. ಸೊ ಅದಕ್ಕೆ ಪ್ರತಿಯೊಂದು ನೋಡಿ ಸ್ನೇಹಿತರೆ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ. ಅವರನ್ನ ಏನ್ ಮಾಡ್ಬೇಕಂತ ಒಂದು ಅಟ್ಲೀಸ್ಟ್ 1 ರಿಂದ 2 ವರ್ಷದ ಮುಂದಿನ ಆಲೋಚನೆ ನಿಮ್ಗೆ ಇರಬೇಕಾಗತ್ತೆ. ಓಕೆ, ಸೊ ಇದ್ರೆ ದಾಖಲೆಗಳನ್ನ ಎತ್ತಿಡ್ಬೇಕಾಗತ್ತೆ. ಓಕೆ, ನೀವು ಸೈನಿಕ ಶಾಲೆಗೆ ಬರುವಂತದ್ದು ಕೂಡ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಅದಕ್ಕೂ ಬೇಕಾದಂತ ಒಂದು ದಾಖಲೆಗಳು ಯಾವ್ಯಾವ ಬೇಕಾಗುತ್ತೆ ಅಂತ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಓಕೆ, ಸೊ ಈ ಒಂದು ಆದರ್ಶ ಶಾಲೆ ಅಪ್ಡೇಟ್ ಮಾಡ್ಬೇಕಂದ್ರೆ ಒಂದು ಶಾಲೆಯಿಂದ ಸ್ಟ್ಯಾಟ್ಸ್ ನಂಬರ್ ಬೇಕಾಗತ್ತೆ. ಅಂದ್ರೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಬಿಡಿ, ವ್ಯಾಸಂಗ ಪ್ರಮಾಣ ಪತ್ರನ. ಅದರಲ್ಲಿ ಆಟೋಮೆಟಿಕ್ HM ಅಥವಾ ಪ್ರಿನ್ಸಿಪಲ್ ಯಾರು ಇರ್ತಾರೆ ಅವ್ರು ಬರೆದು ಕೊಡ್ತಾರೆ. ನಂತರದಲ್ಲಿ ಮಗುವಿನ ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ನಂತರದಲ್ಲಿ ಒಂದು ಇವಾಗಿಂದ ಇತ್ತೀಚೆಗೆ ಇರುವಂತಹ ಒಂದು ಫೋಟೋ ಇರಬೇಕಾಗತ್ತೆ ಮಗುವಿಂದು. ಓಕೆ, ನಂತರದಲ್ಲಿ ಪಾಲಕರ ಹತ್ರ ಒಂದು ಮೊಬೈಲ್ ಸಂಖ್ಯೆ ಇರಬೇಕು, ಅದು ಆಧಾರ್ಗೆ ಲಿಂಕ್ ಆಗಿರ್ಬೇಕು. ಓಕೆ, ಅದಾದ್ಮೇಲೆ ನೀವೇನಾದ್ರೂ ಕ್ಯಾಟಗರಿ ಅಂಡರಲ್ಲಿ, ಅಂದ್ರೆ SC ಬರ್ತೀನಿ ಸರ್, ನಮ್ದು ST ಬರುತ್ತೆ, ನಮ್ದು OBC ಬರುತ್ತೆ ಅನ್ನೋದಾದ್ರೆ ನಿಮ್ದು ಜಾತಿಯ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಜನರಲ್ ಮೆರಿಟ್ ಅಲ್ಲಿ ಬರ್ತಾ ಇದ್ರೆ ನಿಮಗೆ ಆದಾಯ ಇರಂಗಿಲ್ಲ. ಸರ್ ನಮ್ಗೆ ಆದಾಯ ಜಾಸ್ತಿ ಇದೆ ಸರ್, ಹಾಗಾಗಿ ಬಟ್ ನಮ್ಮ ಮಕ್ಕಳನ್ನ ನಾವು ಆದರ್ಶ ಶಾಲಾ ವಿದ್ಯಾಲಯದಲ್ಲಿ ಓದಿಸ್ಬೇಕು ಅಂತ ಇದ್ರು ಕೂಡ ನೀವು ಜನರಲ್ ಮೆರಿಟ್ ಅಲ್ಲಿ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಅಂತವ್ರಿಗೇನು ಜಾತಿ ಆದಾಯ ಅವಶ್ಯಕತೆ ಇರೋಲ್ಲ. ವಿಶೇಷ ವರ್ಗಕ್ಕೆ ಸೇರಿದಂತಹ ಸಂಬಂಧಪಟ್ಟಂತಹ ದಾಖಲೆ ಅಂತಂದ್ರೆ, ಓಕೆ, ಸೊ ವಿಕಲಚೇತನರು ಇರ್ತಾರೆ. ಓಕೆ, ಹ್ಯಾಂಡಿಕ್ಯಾಪ್ಟ್ ಇರುವಂತಹ PH ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ, ಓಕೆ, ಮತ್ತೆ ಕೈ ಕಾಲು ಮುರ್ಕೊಂಡಿರ್ತಾರೆ. ಓಕೆ, ಅಂತಹ ಮಕ್ಕಳಿದ್ರೆ ಅವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಡಾಕ್ಟರ್ ಸರ್ಟಿಫಿಕೇಟ್. ಆ ಒಂದು ಸಂಬಂಧಪಟ್ಟಂತ ದಾಖಲೆ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆ, ದಾಖಲೆಗಳ ಬಗ್ಗೆ ಇವಿಷ್ಟು ಇದ್ರೆ ಸಾಕಾಗತ್ತೆ ನಿಮಗೆ. ಓಕೆ, ಜೊತೆಗೆ ಒಂದು ಶಾಲೆಯಿಂದ ಸರ್ಟಿಫಿಕೇಟ್ ಬರ್ಸ್ಕೊಳ್ಳಿ, ಸ್ಟಡಿ ಸರ್ಟಿಫಿಕೇಟ್. ಓಕೆ, ಅದಿದ್ರೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಸರ್ ಇದು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ಬಟ್ ಯಾವ ಭಾಷೆಯಲ್ಲಿ ಮಕ್ಕಳು ಎಕ್ಸಾಮ್ ಬರೀಬೇಕು ಸರ್, ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಂದ್ರೆ ಅರ್ಥ ಆಗಲ್ಲ ಇವಾಗ ಅನ್ನುವಂತಹ ಆತಂಕ ಇರುತ್ತೆ ಸ್ನೇಹಿತರೆ. ಓಕೆ, ನೀವು ಆದರ್ಶ ಇರ್ಬೋದು, ಮುರಾರ್ಜಿ ಇರ್ಬೋದು, ನವೋದಯ ಇರ್ಬೋದು. ಓಕೆ, ಪ್ರತಿಯೊಂದು ಎಕ್ಸಾಮ್ ನ ನೀವು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನೀವು ಎಕ್ಸಾಮ್ ಬರೀಬಹುದು. ಓಕೆ, ಸೊ ನೀವು ಕನ್ನಡ ಭಾಷೆಯಲ್ಲಿ ಕೂಡ ಎಕ್ಸಾಮ್ ಬರೀಬಹುದು, ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ನೀವು ಎಕ್ಸಾಮ್ ನ ಬರೀಬಹುದು. ಓಕೆ, ಬಟ್ ಅಲ್ಲಿ ಸೆಲೆಕ್ಟ್ ಮಾಡುವಾಗ ನೀವು ಯಾವ ಭಾಷೆ ಅಂತೀರಿ ಹಾಕಿ. ಬಟ್ ಆದರ್ಶ ಮುರಾರ್ಜಿಗೆ ಅಂತೂ ನಿಮಗೆ ಟೆನ್ಷನ್ ಇಲ್ಲ, 2 ಭಾಷೆಯಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಓಕೆ, ನಿಮಗೆ ಬರುವಂತ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂದ್ರೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ 2 ಮಾಧ್ಯಮದಲ್ಲಿ ಕೊಟ್ಟಿರ್ತಾರೆ ಪ್ರಶ್ನೆಗಳನ್ನ. ನಿಮ್ಮ ಮಗು ಕನ್ನಡ ಮಾಧ್ಯಮದ ಇದ್ರೆ ಕನ್ನಡ ಪ್ರಶ್ನೆಯನ್ನು ಓದಬೇಕು, ಹಾಕ್ಬೇಕು. ಸೇಮ್ ಸೇಮ್ ಡಿಟ್ಟು ಡಿಟ್ಟು, ಯಾವುದೇ ತರ ವ್ಯತ್ಯಾಸ ಇರಲ್ಲ ಪ್ರಶ್ನೆಗಳಲ್ಲಿ. ಓಕೆ, ಸೇಮ್ ಇರುತ್ತೆ, ಅರ್ಥಗಳು ಸೇಮ್ ಇರುತ್ತೆ, ಟಿಕ್ ಮಾಡಿಕೊಂಡು ಪ್ರಶ್ನೆಗೆ ಉತ್ತರ ಕೊಡಬಹುದು. ಸೊ ಸೆಲೆಕ್ಷನ್ ಪ್ರೋಸೆಸ್ ಹೇಗಾಗತ್ತೆ ಸರ್ ಅಂತ ಅಂದ್ಬಿಟ್ಟು ನೀವು ನವೋದಯದಲ್ಲಿ ನೋಡ್ಬೋದು, ರೂರಲ್ಗೆ ಇಷ್ಟು ಇರುತ್ತೆ, ಅರ್ಬನ್ಗೆ ಇಷ್ಟಿರುತ್ತೆ ಅಂತ ಹೇಳ್ತಾರೆ. ಓಕೆ, ಆ ತರದ್ದು ಮುರಾರ್ಜಿ ಮತ್ತೆ ಆದರ್ಶ ಶಾಲೆಗಳಿಗೆ ಇರಲ್ಲ. ಇಲ್ಲಿ ಓನ್ಲಿ ಏನ್ ಮಾಡ್ತಾರೆ, ಯಾವ ಮಕ್ಕಳು ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರ್ತಾರೆ ಅನ್ನುವ ಆಧಾರದ ಮೇಲೆ ನಿಮ್ಮ ಮಕ್ಕಳಿಗೆ ಆಯ್ಕೆ ಮಾಡ್ತಾರೆ. ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕದ ಆಧಾರದ ಮೇಲೆ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ಅದರ ಜೊತೆಗೆ ಮೀಸಲಾತಿ ಸೀಟುಗಳು ಇರುತ್ತೆ. ಓಕೆ, ಇಷ್ಟು ಮೀಸಲಾತಿ ಇದೆ ಅಂದ್ರೆ ಲೈಕ್ ನಾವು SC ಅವರಿಗೆ ಇಷ್ಟು ಸೀಟುಗಳು ಮೀಸಲಾಗಿದೆ, ಮತ್ತೆ ST ಅವರಿಗೆ ಇಷ್ಟೇ ಸೀಟುಗಳು ಇರುತ್ತೆ ಅಂತ ಹೇಳ್ತಿರ್ತಾರೆ. ಓಕೆ, ಸೊ OBC ಅವರಿಗೆ ಇಷ್ಟಿರುತ್ತೆ ಸರ್, ಜನರಲ್ ಮೆರಿಟ್ ನವರಿಗೆ ಇಷ್ಟಿರುತ್ತೆ. ಓಕೆ, ಸೊ ಹಾಗಾದ್ರೆ ನಿಮಗೆ ಆ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಳ್ಬೇಕು ಅನ್ನೋದು ಕೂಡ ನಾನು ವಿಡಿಯೋ ಮುಂದಿನ ಸ್ವಲ್ಪ ದಿನಗಳಲ್ಲಿ ನಾನು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಓಕೆ, ಅದನ್ನ ನಾನು ನೋಡ್ತಾ ಇದ್ದೀನಿ, ನೋಡ್ಕೊಂಡು ನಿಮ್ಗೊಂದು ವಿಡಿಯೋ ಹಾಕ್ತೀನಿ. ಓಕೆ, ಅದರ ಮುಖಾಂತರ ಮಾಡಿದ್ರೆ 100% ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗುವಂತ ಚಾನ್ಸಸ್
100% ಇರುತ್ತೆ. 99% ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ. ಬಟ್ ಜಿಲ್ಲೆಯಿಂದ ಜಿಲ್ಲೆ ಅಥವಾ ಶಾಲೆಯಿಂದ ಶಾಲೆಗೆ ಕೆಲವೊಂದು ಅಂಕಗಳು ವೇರಿಯೇಷನ್ ಆಗುತ್ತೆ. ಮೊನ್ನೆ ನೋಡಿದ್ರೆ ರಿಸಲ್ಟ್, ಆ ರಿಸಲ್ಟ್ ಅಲ್ಲಿ ಸರ್ ನಮ್ಮ ಮಗು 65 ತಗೊಂಡಿದ್ದಾರೆ, ಬಟ್ ಸೆಲೆಕ್ಟ್ ಆಗಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. 68 ಇಲ್ಲ ಅಂದ್ರೆ ಎಷ್ಟು, 58 59 ತಗೊಂಡಿದ್ದಾನೆ ಸರ್, ಬಟ್ ಆಗಿಲ್ಲ. ಗಂಗಾವತಿ ತಾಲೂಕಿನಲ್ಲಿರುವಂತಹ ನಮ್ಮ ಇನ್ನೊಬ್ರು ಅಣ್ಣನ ಮಗ, ಇಲ್ಲ ಇನ್ನೊಬ್ರು ರಿಲೇಟಿವ್ ಮಗ, ಅವನು 40 45 50 ಮಾರ್ಕ್ಸ್ ತಗೊಂಡಿದ್ದಾನೆ, ಸೆಲೆಕ್ಟ್ ಆಗಿದೆ, ಹೇಗೆ ಅಂತ ಕೇಳ್ತೀರಾ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಲೈಕ್ ನಮ್ದು ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂತ ಆದರ್ಶ ಶಾಲೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ. ಸೊ ಕೊಪ್ಪಳ ಒಂದು, ಕುಷ್ಟಗಿ, ನಂತರದಲ್ಲಿ ಯಲಬುರ್ಗಾ, ಈ 3 ತಾಲೂಕುಗಳಲ್ಲಿ ಸ್ಕೋರ್ ಜಾಸ್ತಿ ತಗೊಂಡಿರೋ ಮಕ್ಕಳಿಗೆ ಸೀಟ್ ಸಿಕ್ಕಿದೆ. ಓಕೆ. ಕಡಿಮೆ ತಗೊಂಡಿರೋರ್ಗೆ ಆಗಿಲ್ಲ. ಅದೇ ರೀತಿಯಾಗಿ ಗಂಗಾವತಿನಲ್ಲಿ ಏನಾಗಿದೆ ನೀವು ನೋಡಬಹುದು, ಅಲ್ಲಿ 50 ಮಾರ್ಕ್ಸ್ ಬಂದಿರುವಂತ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಜನರಲ್ ಮೆರಿಟ್ ಅಲ್ಲಿ. ಓಕೆ. ಸೊ ಹಾಗಾಗಿ ಶಾಲೆಯಿಂದ ಶಾಲೆಗೆ ಬಹಳಷ್ಟು ಡಿಫರೆನ್ಸ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಯಾವ ತಾಲೂಕಿಗೆ ಸಂಬಂಧಪಡ್ತೀರಿ ಆ ಒಂದು ತಾಲೂಕಿಗೆ ಸಂಬಂಧಪಟ್ಟಂತಹ ಆದರ್ಶ ವಿದ್ಯಾಲಯಕ್ಕೆ ನಿಮ್ಮ ಮಕ್ಕಳು ಪರೀಕ್ಷೆಯನ್ನ ಬರೀತಾರೆ. ಓಕೆ. ಆ ಒಂದು ಮೆರಿಟ್ ಅಲ್ಲಿ ಬಂದ್ರೆ ನಿಮ್ಮ ಮಕ್ಕಳು ಆ ಒಂದು ಶಾಲೆಗೆ ಸೆಲೆಕ್ಷನ್ ಆಗ್ತಾರೆ. ಓಕೆ. ಸೊ ಸೂಚನೆ ಇರಬೇಕು. ಒಂದು, ಈಗ ನಮ್ಮ ಮಕ್ಕಳು ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ರು ಸರ್, ಇಂಗ್ಲಿಷ್ ಮೀಡಿಯಂ ಡೈರೆಕ್ಟ್ ಅಂದ್ರೆ ಹೇಗೆ ಸರ್, ಅವ್ರು ಹೇಗೆ, ಸೊ ಪಿಕಪ್ ಆಗ್ತಾರೆ. ಸೊ ಯಾವುದೇ ತರದ್ದು ಇಲ್ಲ ಕನ್ನಡ ಮೀಡಿಯಂ ಮಕ್ಕಳನ್ನ ತಗೊಳ್ಬಾರ್ದು ಅನ್ನೋಂತ ಯಾವ್ದು ರೂಲ್ಸ್ ಇಲ್ಲ. ಓಕೆ. ನಿಮ್ಮ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಸರಿಯಾಗಿ ಓದ್ಲಿಕ್ಕೆ ಬಂದ್ರೆ ಸಾಕಾಗುತ್ತೆ, ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ಬೋದು. ಓಕೆ. ಸೊ ಅದರದ್ದು ಯಾವುದೇ ತರ ಭೇದ ಭಾವ ಇರಲ್ಲ. ನಿಮ್ಮ ಮೈಂಡ್ ಅಲ್ಲಿ ಕೂಡ ಅಟ್ಕೊಳ್ಬೇಡಿ, ಸರ್ ಬರೀ ಇಂಗ್ಲಿಷ್ ಮೀಡಿಯಂ ಅಂದ್ಮೇಲೆ ಇಂಗ್ಲಿಷ್ ಮೀಡಿಯಂ ಹುಡುಗರನ್ನ ತಗೊಳ್ತಾರೆ ಸರ್, ನಮ್ಮ ಮಕ್ಕಳನ್ನ ತಗೊಳಲ್ಲ ಅಂತ. ನೋ, ನಿಮ್ಮ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಸರಿಯಾಗಿ ಓದಕ್ ಬಂದ್ರೆ ಸಾಕಾಗತ್ತೆ. ಇಲ್ಲ ಅಂದ್ರೂ ಕೂಡ ಸೆಲೆಕ್ಟ್ ಆಗ್ತಾರೆ, ಅಲ್ಲಿ ಹೋದ್ಮೇಲೆ ಪಿಕಪ್ ಆಗ್ತಾರೆ. ಓಕೆ. ಅದರದ್ದು ಯಾವುದೇ ತರ ತಲೆನೋವು ಇಟ್ಕೊಳ್ಬಾರ್ದು ನೀವು. ಓಕೆ. ಸೊ ಇಷ್ಟು ಈ ಒಂದು ಆದರ್ಶ ಶಾಲೆ ಬಗ್ಗೆ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಮ್ಮ ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅನ್ನುವಂಥ ವಿಡಿಯೋ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಹಾಕ್ತೀನಿ. ಅದೇ ರೀತಿಯಾಗಿ ಏನನ್ನು ಓದ್ಬೇಕು ಸರ್ ನಮ್ಮ ಮಕ್ಕಳು ಅನ್ನೋದು ಕೂಡ ಸಿಲೆಬಸ್ ಕಾಪಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ. ಅದಕ್ಕೂ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ತೀನಿ. ಹಾಗಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಬೇಕು, ಎಲ್ಲಾ ನೋಟಿಫಿಕೇಶನ್ ಮುಖಾಂತರ ನಮ್ಮ ಒಂದು ಅಪ್ಲೋಡ್ ಮಾಡಿರುವಂತ ವಿಡಿಯೋ ನಿಮಗೆ ಮೊದಲನೇದಾಗಿ ನೀವು ರಿಸೀವ್ ಮಾಡ್ಕೊಳ್ತೀರಾ. ಓಕೆ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಮಾಡಿರುವ ಉದ್ದೇಶ. ಸೊ ಒಂದು ಸಾರಿ ನೋಟಿಫಿಕೇಶನ್ ಅನೌನ್ಸ್ ಆದ್ಮೇಲೆ ನಿಮಗೆ ಸರಿಯಾದಂತಹ ಡೇಟ್ ಮತ್ತೆ ದಿನಾಂಕಗಳನ್ನ ನಾನು ತಿಳಿಸ್ತೀನಿ. ಯಾವತ್ತು ಅರ್ಜಿ ಸಲ್ಲಿಸಬೇಕು, ಯಾವತ್ತು ಕೊನೆಯ ದಿನಾಂಕ ಇದೆ ಅನ್ನುವಂತ ಪಕ್ಕಾ ಮಾಹಿತಿಯನ್ನ ನೋಟಿಫಿಕೇಶನ್ ರಿಲೀಸ್ ಆದ್ಮೇಲೆ ನಾನು ಮಾಡ್ತೀನಿ. ಬಟ್ ನಿಮಗೆ ತಿಂಗಳುಗಳು ಸ್ವಲ್ಪ ಮೈಂಡ್ ಅಲ್ಲಿ ಇದ್ರೆ ಸಾಕಾಗತ್ತೆ. ಓಕೆ. ಸೊ ಆ ತಿಂಗಳಿನಲ್ಲಿ ಪ್ರೋಸೆಸ್ ಆಗುತ್ತೆ, ಆ ಟೈಮಲ್ಲಿ ನಾನು ವಿಡಿಯೋ ಹಾಕ್ತೀನಿ. ಅದನ್ನ ನೋಡ್ಕೊಂಡ್ರೆ ನಿಮಗೆ ಸರಿಯಾದಂತ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.